ಡಿಡಿಪಿಐ ಮೇಲೆ ಸಿಎಂ ಸಿದ್ದು ಕೆಂಡಾಮಂಡಲ. ಸ್ಪಾಟ್ ಅಲ್ಲೇ ಅಮಾನತಿಗೆ ಆದೇಶ ಮಾಡಿದ ಸಿಎಂ. ಇಂದು ವಿಶ್ವದೆಲ್ಲೆಡೆ ಯೋಗ ದಿನಾಚರಣೆ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಕೂಡ ಇಂದು ವಿಜಯನಗರದಲ್ಲಿ ವಿಶ್ವ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧ್ಯಾನ ಯೋಗ ಮಾಡಿ ಪ್ರಫುಲ್ಲಗೊಂಡಿದ್ರು. ಆದ್ರೆ ಏನ್ ಮಾಡೋದು ಸ್ವಾಮಿ, ಇಂದು ವಿಜಯನಗರ ಜಿಲ್ಲೆಯ ಶಿಕ್ಷಣ ಅಧಿಕಾರಿಗೆ ಮಾತ್ರ ಒಳ್ಳೆಯ ಯೋಗ ಇದ್ದಿದ್ದಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ತುಂಬಿದ ಸಭೆಯಲ್ಲಿ ಸಿಎಂ ಆ ಒಂದು ಶಿಕ್ಷಣ ಅಧಿಕಾರಿಯ ಯೋಗ್ಯತೆಯನ್ನ ಬಟಾಬಯಲು ಮಾಡಿದ್ದು, ಮೈ ಚಳಿ ಬಿಡಿಸಿದ್ದು, ಉಳಿದ ಇಲಾಖೆಯ ಅಧಿಕಾರಿಗಳ ನಿದ್ದೆ ಕೆಡಿಸಿದ್ದು ಮಾತ್ರ ಸುಳ್ಳಲ್ಲ. ಅರೆ, ಇದೇನು ಸಿದ್ದು ಯೋಗ ದಿನದಂದು ಅಷ್ಟೊಂದು ಸಿಡಿಮಿಡಿಗೊಂಡಿದ್ದು ಯಾಕೆ ಅಂತೀರಾ? ಈ ಒಂದು ವರದಿ ನೋಡಿ. ಹೌದು, ಹೀಗೆ ಹಿಗ್ಗಾಮುಗ್ಗ ಸಿಎಂ ಸಿದ್ದರಾಮಯ್ಯ ಕಡೆಯಿಂದ ತರಾಟೆಗೆ ತೆಗೆಸಿಕೊಳ್ತಾ ಇರುವಂತಹ ಅವರು ಮತ್ಯಾರೂ ಅಲ್ಲ, ವಿಜಯನಗರ ಜಿಲ್ಲೆಯ ಶಿಕ್ಷಣ ಇಲಾಖೆಯ ಅಧಿಕಾರಿ. ಇವರ ಮೇಲೆ ಸಿಎಂ ಸಿಟ್ಟಾಗಿರೋದಕ್ಕೆ ಕಾರಣ ಇದೆ. ಹೊಸದಾಗಿ ಜಿಲ್ಲೆಯಾಗಿರುವ ಈ ವಿಜಯನಗರ ಜಿಲ್ಲೆಯು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಶೈಕ್ಷಣಿಕವಾಗಿ ಜಿಲ್ಲೆ 27ನೇ ಸ್ಥಾನಕ್ಕೆ ಕುಸಿದಿರುವುದಕ್ಕೆ ಸಿಕ್ಕಾಪಟ್ಟೆ ಸಿಟ್ಟಾದ ಸಿಎಂ ಇದಕ್ಕೆ ನಿಮ್ಮನ್ನ ಯಾಕೆ ಹೊಣೆ ಮಾಡಬಾರದು ಎಂದು ಡಿಡಿಪಿಐ ಅವರನ್ನ ಪ್ರಶ್ನಿಸಿ ಎಸ್ಎಸ್ಎಲ್ಸಿಯಲ್ಲಿ ಈ ಒಂದು ವರ್ಷ ಫಲಿತಾಂಶ ಪ್ರಮಾಣ ಕುಸಿದಿರುವುದಕ್ಕೆ ನೀವೇ ಕಾರಣ ಎಂದು ಸಿಎಂ ಸಿದ್ದರಾಮಯ್ಯ ವಿಜಯನಗರದ ಡಿಡಿಪಿಐ ಯುವರಾಜ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೊಸಪೇಟೆಯಲ್ಲಿ ಶುಕ್ರವಾರ ಸಿಎಂ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಮೀಟಿಂಗ್ನಲ್ಲಿ ನಿಮ್ಮ ಬಿಇಒಗಳು ಶಿಕ್ಷಕರ ಪ್ರಯತ್ನ ಏನು, ಯಾವ ದಿಕ್ಕಿನಲ್ಲಿದೆ, ಈ ಕಳಪೆ ಸಾಧನೆಗೆ ನಿಮ್ಮ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಎಂದು ನೀವೇ ಹೇಳಿ ಎಂದು ಸಿಎಂ ಡಿಟಿಪಿಐಗೆ ಪ್ರಶ್ನೆ ಮಾಡಿದ್ದಾರೆ. ಈ ಬಾರಿ 20% ಗ್ರೇಸ್ ಅಂಕಗಳನ್ನ ಕೊಟ್ಟರು ಈ ಮಟ್ಟಕ್ಕೆ ಕುಸಿದಿದ್ದೀರಿ ಅಂದ್ರೆ ನಿಮ್ಮ ಒಟ್ಟು ಸಾಧನೆ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. 10ರಿಂದ 27ನೇ ಸ್ಥಾನಕ್ಕೆ ಜಿಲ್ಲೆಯ ಶೈಕ್ಷಣಿಕ ಗುಣಮಟ್ಟ ಜಾರಿರುವಾಗ ನಿಮಗೆ ನಾಚಿಕೆ ಆಗ್ಬೇಕಲ್ವಾ ಎಂದು ಸಿಇಒ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ರಿತೇಶ್ ಅವರಿಗೆ ಸಭೆಯ ಮಧ್ಯದಲ್ಲಿಯೇ ದೂರವಾಣಿ ಮೂಲಕ ಸಂಪರ್ಕಿಸಿದ ಸಿಎಂ ಜಿಲ್ಲೆಯ ಕಳಪೆ ಸಾಧನೆ ಬಗ್ಗೆ ಪ್ರಶ್ನಿಸಿ ಡಿಡಿಪಿಐ ಮತ್ತು ಬಿಇಒ ಇಬ್ಬರನ್ನ ತಕ್ಷಣದಿಂದ ಅಮಾನತಿನಲ್ಲಿ ಇಡಬೇಕು, ಸಿಇಒ ಅವರಿಗೆ ನೋಟಿಸ್ ನೀಡಬೇಕು ಎಂದು ಸೂಚಿಸಿ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಗಂಭೀರವಾಗಿ ಯೋಜನೆಗಳನ್ನ ರೂಪಿಸುವಂತೆ ಸೂಚನೆ ನೀಡಿದ್ದಾರೆ. ಇದೇ ವೇಳೆ ಡಿಡಿಪಿಐ ಅವರನ್ನ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಅವರು ಸಭೆಯಿಂದ ಹೊರಗೆ ನಡೆಯುವಂತೆ ಸೂಚನೆ ನೀಡಿದ್ದಾರೆ. ಒಟ್ಟಿನಲ್ಲಿ ಸಿಎಂ ಸಿದ್ದು ಹೇಳಿ ಕೇಳಿ ಶಿಕ್ಷಣ ಪ್ರೇಮಿ. ಈ 2024ರ ಕಾಲದಲ್ಲೂ ಶಿಕ್ಷಣದಲ್ಲಿ ಹಿಂದೆ ಬಿದ್ರೆ ಕೇಳ್ತಾರಾ? ಒಟ್ಟಿನಲ್ಲಿ ಈ ಸಭೆಯಲ್ಲಿ ಇನ್ನುಳಿದ ಅಧಿಕಾರಿಗಳು ಮಾತ್ರ ಸಿಎಂ ಸಿಟ್ಟಿನ ಕಣ್ಣಿಗೆ ಬೀಳದಿರುವುದು ಅವರ ಯೋಗ ಇವತ್ತು.